ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನಮ್ಮ ಮನೆಯವರು ಯಾವಾಗಲೂ ಬಲಮುರಿ ಫಾಲ್ಸ್ಗೆ ಹೋಗೋಣ ಅಂತ ಕೇಳ್ತಾನೆ ಇದ್ದರು. ಅದಕ್ಕೆ ಕಾಲ ಕೂಡಿ ಬಂದಿರಲಿಲ್ಲ. ಸೊ ಇವತ್ತು ಬಲಮುರಿ ಫಾಲ್ಸ್ಗೆ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ. ಹೇಗಿದ್ರು ನಮ್ಮ ಮನೆಗೆ ನಮ್ಮ ಅತ್ತಿಗೆ ಮಗ ಬಂದಿದ್ದ ಕುಶಾಲು. ಸೊ ಹಾಗಾಗಿ ಒಂದು ಔಟಿಂಗ್ ಹೋಗೋ ಥರ ಚೆನ್ನಾಗಿರುತ್ತೆ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಎಲ್ಲೂ ಸ್ಕಿಪ್ ಮಾಡದೆ ಈ ವ್ಲಾಗ್ನ ನೋಡಿ. ನಾವು ಮಾರ್ನಿಂಗ್ 11 o'clock ಹಂಗೆ ಹೊರಟಿದ್ದು. ಈ ಫಾಲ್ಸ್ ಬ್ಯಾಂಗ್ಳೂರಿಂದ 138 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಮೈಸೂರಿಂದ 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇದೇ ನೋಡಿ ಫಾಲ್ಸ್ನ ಎಂಟ್ರೆನ್ಸು. ಬನ್ನಿ ಒಳಗಡೆ ಹೋಗೋಣ. ಪಾರ್ಕಿಂಗಿಗೆ ಟಿಕೆಟ್ ತೊಗೊಂಡು ಸೊ ಅಲ್ಲಿಂದ ನಾವು ಒಳಗಡೆ ಬಂದ್ವಿ. ಈ ಫಾಲ್ಸು ನಮ್ಮ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಬಳಿ ಇದೆ. ಇದು ಮಾನವ ನಿರ್ಮಿತ ಜಲಪಾತವಾಗಿದ್ದು KRS ಅಣೆಕಟ್ಟಿನಿಂದ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಚೆಕ್ ಡ್ಯಾಮ್ನಿಂದ ಉಂಟಾಗುತ್ತದೆ. ಈ ಫಾಲ್ಸು ಸುಮಾರು 6 ಅಡಿ ಎತ್ತರವಿದೆ. ನೈಸರ್ಗಿಕ ಜಲಪಾತಗಳಿಗಿಂತ ವಿಭಿನ್ನವಾಗಿ ನೀರು ಕಡಿಮೆ ವೇಗದಲ್ಲಿ ಹರಿಯುತ್ತದೆ ಮತ್ತು ಚಿಕ್ಕದಾದ ಆನಂದದಾಯಕವಾದ ಕ್ಯಾಸ್ಕೇಡನ್ನು ಉಂಟು ಮಾಡುತ್ತದೆ. ಅಂದರೆ ಫಾಲ್ಸ್ ಥರ ಬೀಳೋದು. ಈ ಕ್ಯಾಸ್ಕೇಡು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ಇಲ್ಲಿ ಸೆಪ್ಟೆಂಬರಿಂದ ಮೇವರೆಗೂ ನಾರ್ಮಲ್ ಆಗಿರುತ್ತೆ. ಆದರೆ ಜೂನ್, ಜುಲೈ, ಆಗಸ್ಟು ಮಾನ್ಸೂನ್ ಕಾರಣದಿಂದ ನೀರು ತುಂಬ ವೇಗವಾಗಿ ಹರಿಯೋದ್ರಿಂದ ಇಲ್ಲಿ ಪ್ರವಾಸಿಗರನ್ನು ಅಷ್ಟಾಗಿ ಬಿಡೋದಿಲ್ಲ. ಅಂದರೆ ನೋಡಿ, ಇವರೆಲ್ಲ ಈ ಥರ ಆಟ ಆಡ್ತಾ ಇದ್ದಾರಲ್ಲ, ಅದೇ ಥರನೇ ಎಡ್ಜಲ್ಲಿ ಆಟ ಆಡ್ಬಿಟ್ಟು ಈಚೆ ಬರಬೇಕು. ತುಂಬ ಫಾಲ್ಸ್ ಹತ್ರ ಹೋಗೋದಕ್ಕೆ ನಮಗೆ ಅವಕಾಶ ಇರಲ್ಲ. ಬಿಕಾಸ್ ನೀರು ಕೂಡ ತುಂಬ ಫೋರ್ಸಲ್ಲಿ ಬರ್ತಾ ಇರುತ್ತೆ. ಹಾಗಾಗಿ ನಮ್ಮನ್ನು ಕೂಡ ಅಲ್ಲಿಗೆ ಬಿಡಲಿಲ್ಲ. ಈ ಜಲಪಾತವು ತನ್ನ ಸುತ್ತಮುತ್ತಲು ಹಚ್ಚ ಹಸಿರಿನಿಂದ ಮತ್ತು ಎತ್ತರವಾದ ತೆಂಗಿನ ಮರಗಳಿಂದ ಕೂಡಿದೆ. ಮುಖ್ಯವಾಗಿ ನದಿಯ ಸುತ್ತಮುತ್ತ ಹೊಲಗಳ ನೀರಾವರಿಗೆ ಸಹಾಯ ಮಾಡಲು ಮತ್ತು ನಿಯಂತ್ರಿಸಲು ನಿರ್ಮಿಸಲಾಗಿದೆ. ಈ ಫಾಲ್ಸಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಎಡಮುರಿ ಫಾಲ್ಸು ಕೂಡ ಇದೆ. ಅದು ಕೂಡ ತುಂಬ ಸುಂದರವಾಗಿದೆ. ಈ ಫಾಲ್ಸಿನ ಸುತ್ತಮುತ್ತ ನೀವು ನೋಡಬಹುದಾದಂಥ ಸ್ಥಳಗಳೆಂದರೆ ರಂಗನತಿಟ್ಟು ಪಕ್ಷಿಧಾಮ ಮತ್ತು KRS ಅಂದರೆ ಕೃಷ್ಣರಾಜಸಾಗರ ಅಣೆಕಟ್ಟು ಕೂಡ ಇದೆ. ಇದು ಬಲಮುರಿ ಫಾಲ್ಸಿಂದ ಕೇವಲ 8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಮತ್ತು ದರಿಯಾ ದೌಲತ್ ಬಾಗ್ ಅಂದರೆ ಇದು ಮೈಸೂರು ಸಾಮ್ರಾಜ್ಯದ ರಾಜ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ಎಂದು ಕೂಡ ಕರೆಯುತ್ತಾರೆ. ಇದು ಕೂಡ ಬಲಮುರಿ ಫಾಲ್ಸ್ಗೆ ಸಮೀಪದಲ್ಲೇ ಇದೆ. ನೋಡಿ ನಮ್ಮ ಹುಡುಗರು ನೀರಲ್ಲಿ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತೇಳಿ. ಅಲ್ಲಿಂದ ಬೋಟಿಂಗ್ ಹೋಗೋಣ ಅಂತೇಳಿ ಹೊರಟ್ವಿ. ನೋಡಿ ಇದೇ ಬಲಮುರಿ ಫಾಲ್ಸು. ನೀರು ತುಂಬ ಫೋರ್ಸಲ್ಲಿ ಹರಿತಿದ್ದ ಕಾರಣ ಪ್ರವಾಸಿಗರನ್ನು ಯಾರನ್ನೂ ನೀರ ಹತ್ರ ಬಿಟ್ಟಿಲ್ಲ. ನಾವು ಕೂಡ ತೆಪ್ಪದಲ್ಲಿ ಹೋದ್ವಿ.
ಇಳಿಬೇಕು ಅವಾಗ. ಆಳ ಇದೆಯಾ ಸರ್? ಎಲ್ಲ ಕಳಿಸ್ಬಿಡಿ ಆಗಲ್ಲ. ಯಾರು ನೀನು? ಯಾರು ನೀನು? ಅಪ್ಪಿ ನಾವೇ ವಿನ್ನು. ಪದ್ರೇಸಾ ವರ್ಲ್ಡ್ಗೆ ಫಸ್ಟ್ ಇಂಜಿನಿಯರ್ ಅಂತಾನೆ ಮನೆ ಕಟ್ಟಿದ್ರೆ ಈ ಪಕ್ಷಿ ಬೇರೆಗಡೆ ಇದೆಲ್ಲ ಶಿವ ಪಾರ್ವತಿಗೆ ಹೂವು ಕಂಡ್ರೆ ತುಂಬಾ ಇಷ್ಟ. ಸ್ಮೆಲ್ಲು ಸ್ಮೆಲ್ಗೆ ಹಣ ಘಮ ಘಮ ಅಂತ ಇರುತ್ತಲ್ಲ, ನಾಗರಾವ್ ಬಂದು ಕೂರುತ್ತೆ ಸ್ಮೆಲ್ಗೆ. ಹೂವು ಬಿಟ್ಟಾಗ ಈಗ ತಾಳಂಬು ಅಂತ ಕನ್ನಡ ತಮಿಳಲ್ಲಿ ಇದೆ. ಗೆಲ್ಲಣ ಥರ ಆ ಥರ ಫುಲ್ ಉತ್ತುತ್ತಿದ್ದ ಫುಲ್ ಫಿನಿಶಿಂಗ್. ಹೆವಿ ನೀರು ಜಾಸ್ತಿ ಬಂತು ಅಂತಂದರೆ ಅಣ್ಣ ದೇವಸ್ಥಾನ ಮೆಟ್ಲಿದೆಯಲ್ಲ ಅಲ್ಲಿವರೆಗೂ ಬರುತ್ತೆ. ತೆಪ್ಪದಲ್ಲಿ ಹೋಗಿ ಬಂದಾದಮೇಲೆ ನೀರಲ್ಲಿ ಆಟ ಆಡೋಣ ಅಂತೇಳಿ ಮಕ್ಕಳು ಆಸೆ ಪಟ್ಟರು. ಹಾಗಾಗಿ ನಮ್ಮ ಮನೆಯವರು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀರು ಅಷ್ಟು ಫೋರ್ಸಲ್ಲಿ ಹರಿತಿದ್ರು ಕೂಡ ಎಷ್ಟು ಜನ ನೋಡಿ ನೀರಲ್ಲಿ ಆಟ ಆಡ್ತಾ ಇದ್ದಾರೆ ಅಂತೇಳಿ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಲ್ವಾ. ಈ ಸೈಡು ಮಾತ್ರ ಅಲ್ಲ, ಆ ಕಡೆ ಸೈಡಲ್ಲೂ ತುಂಬ ಜನ ಆಟ ಆಡ್ತಾಯಿದ್ರು. ಇನ್ನೊಂದ್ಸಲ ಅವರೆಲ್ಲ ಆಟ ಆಡೋದು ನೋಡಿ ನನಗೂ ಕೂಡ ನೀರಲ್ಲಿ ಇಳಿಬೇಕು ಅಂತ ಅನಿಸಿ ನಾನು ಕೂಡ ನೀರಲ್ಲಿ ಇಳಿದೆ. ಸ್ಟಾರ್ಟಿಂಗು ತುಂಬ ಚಳಿ ಚಳಿ ಅನ್ನಿಸ್ತಾ ಇತ್ತು. ನೀರಿಗೆ ಇಳಿದಾದ್ಮೇಲೆ ಚಳಿ ಎಲ್ಲ ಹೊರಟೋಯ್ತು. ಸುಮಾರು 2ರಿಂದ 3 ಗಂಟೆಗಳ ಕಾಲ ನೀರಲ್ಲಿ ಆಟ ಆಡಿದ್ದಾಯಿತು. ಆಮೇಲೆ ಈಚೆ ಬಂದು ಫ್ರೆಶ್ ಅಪ್ ಆಗೋಣ ಅಂಥೇಳಿ ಹೋದ್ವಿ. ನೀರಲ್ಲಿ ಆಡಿ ಫ್ರೆಶ್ ಅಪ್ ಆಗಿದ್ದಾಯಿತು. ನೋಡ್ತಿರ್ಬೋದು, ಇದು ನಮ್ಮ ರಾಜಾರಾಟ.
ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಕುಶಾಲ್ ಹೇಗಿತ್ತು? ಚೆನ್ನಾಗಿತ್ತು. ನೀರಲ್ಲಿ ಆಡು, ಐಸ್ ಕ್ರೀಮ್ ತಿನ್ನು. ಸ್ನ್ಯಾಕ್ಸು ಎಲ್ಲ ತಿಂದಾದ್ಮೇಲೆ ಅಲ್ಲಿಂದ ನಾವು ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಡೋಣ ಅಂತೇಳಿ ಹೊರಟ್ವಿ. ಹೇಗಿತ್ತು ಈ ವ್ಲಾಗ್? ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡಿ. ಆನ್ ದ ವೇ ಹಾಗೆ ಊಟ ಮಾಡಿಕೊಂಡು ನಾವು ಬ್ಯಾಂಗ್ಳೂರಿಗೆ ರೀಚ್ ಆದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಸಿ ಯು ಸೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.